ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನಪ್ಪ ಇವತ್ತೆಲ್ಲೋ ಹೋಗ್ತೀನಿ ಅಂದ್ಕೊಂಡ್ರೆ, ಈ ತಮ್ಮನೇಲ್ ನೋಡಿದ ತಕ್ಷಣ ಗೊತ್ತಾಗೋಗಿರುತ್ತೆ ನಿಮ್ಗೆ ಎಲ್ಲಿ ಹೋಗ್ತಿದ್ದೀನಿ ಏನು ಅಂತ. ನಾನು ಹೋಗ್ತಿರೋದು ಬಂದ್ಬಿಟ್ಟು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಬಂದ್ಬಿಟ್ಟು ಕುಣಿಗಲ್ ಹತ್ರ ಇರೋದು. ಕುಣಿಗಲ್ಲಿಂದ ಒಂದು 4 ಕಿಲೋಮೀಟರ್ ಇರುತ್ತೆ. ನಾವು ಬೆಂಗಳೂರಿಂದ ಹೋಗ್ತಾ ರೈಟ್ ಸೈಡ್‌ಗೆ ಬರುತ್ತೆ. ನಾವು ಕುಣಿಗಲ್ಲಿಂದ ಬರ್ತಾ ಲೆಫ್ಟ್ ಸೈಡ್‌ಗೆ ಬರುತ್ತೆ. ಎಲ್ಲರೂ ಆಗ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹಾಕೊಂಡೇ ಹೋಗಿ ಲೊಕೇಶನ್. ಕುಣಿಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ, ಕುಣಿಗಲ್ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತ ಹಾಕೊಂಡ್ರೆ ಕುಣಿಗಲ್ ಒಳಗಡೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಕ್ಲೀನಾಗಿ ಲೊಕೇಶನ್ ನೋಡಿ ಹಾಕೊಂಡು ಹೋಗಿ. ನಾವು ಕುಣಿಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹಾಕೊಂಡು ಹೋಗ್ಬಿಟ್ಟಿದ್ವಿ ಗೊತ್ತಿಲ್ದಿರ. ಅದು ಕುಣಿಗಲ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಬಿಟ್ಟಿತ್ತು ನಮ್ಮನ್ನ. ಈ ಆರ್ಚಿಂದ ಒಳಗಡೆ ಹೋಗೋ ದಾರಿ ಮಾತ್ರ ಜಾಸ್ತಿ ಚಿಕ್ಕದು. ಆಚೆ ಕಡೆ ಎಲ್ಲ ಪರವಾಗಿಲ್ಲ, ಬೇರೆ ರೋಡ್ಸ್ ಎಲ್ಲ ಪರವಾಗಿಲ್ಲ. ಇದು ಮಾತ್ರ ಸ್ವಲ್ಪ ಚಿಕ್ಕದು. ಇನ್ನು ಕನ್ಸ್ಟ್ರಕ್ಷನ್ ಇದೆ ಅದಕ್ಕೋಸ್ಕರ. ಇದು ಬಂದ್ಬಿಟ್ಟು ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ ಆಗುತ್ತೆ. ನಾವಿರೋ ಪ್ಲೇಸಿಂದ ಒಂದು 72 ಕಿಲೋಮೀಟರ್ ಆಗಿತ್ತು. ನೋಡಿ, 1 ಕಿಲೋಮೀಟರ್ ಹಿಂದೆನೇ ಇದ್ದೀರಿ, ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಿಸ್ತಿದೆ. ಆ ವಿಗ್ರಹ ಕಾಣಿಸ್ತಾ ಇದೆ. ಇದು ಬಂದ್ಬಿಟ್ಟು 116 ಅಡಿ ಇದೆ. ಈ ದೇವಸ್ಥಾನ ಇರೋ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ತುಮಕೂರು ಡಿಸ್ಟಿಕ್ಕು, ಕುಣಿಗಲ್ ತಾಲೂಕು, ಬಿದ್ನೆಗೆರೆ ಅನ್ನೋ ಊರಲ್ಲಿರೋದು. ಇದು 2014ರಲ್ಲೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ, ಪಾಯ ಹಾಕಿದ್ದು. ಈಗ ಟೋಟಲಿ ಕಂಪ್ಲೀಟ್ ಆಗಿದೆ. ಈ ವಿಗ್ರಹದ್ದು ಗ್ಲಿಮ್ಸ್ ನೋಡಿ ಯಾವ ತರ ಇದೆ. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ. ಇದೇ ಈ ದೇವಸ್ಥಾನದ ಮೇನ್ ಎಂಟ್ರೆನ್ಸು. ಈ ಮೇನ್ ಎಂಟ್ರೆನ್ಸ್ ಪಕ್ಕನೇ ವಿಗ್ರಹ ಇರೋದು. ಈ ವಿಗ್ರಹದ ಮುಂದೆನೇ ಪಾರ್ಕಿಂಗ್ ಫೆಸಿಲಿಟಿ ಇರುತ್ತೆ ನಮಗೆ. ಯಾವುದೇ ರೀತಿ ಚಾರ್ಜಸ್ ಏನೂ ಮಾಡಲ್ಲ. ಇದು ಬರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾತ್ರ ಅಲ್ಲ, ಇದು ಶನಿಮಾತನ ದೇವಸ್ಥಾನ ಹಾಗೂ 9 ನವಗ್ರಹಗಳಿದಾವೆ. ದೂರದಿಂದ ನೋಡಿದ್ರೆ ಇದೇನು ರಿಯಲ್ ಆನೆ ಅನ್ಕೊಬಿಡ್ಬೇಕು. ಆದರೆ ಅಲ್ಲಿ ಹತ್ರ ನೋಡಿದ್ಮೇಲೆ ಆರ್ಟಿಫಿಷಿಯಲ್ ಇದು. ಇದು ಮೂವೇಬಲ್, ಕೆಳಗಡೆ ಚಕ್ರ ಎಲ್ಲ ಹಾಕಿದ್ದಾರೆ. ತೊಳ್ಕೊಂಡು ಹೋಗ್ಬೋದು, ಎಲ್ಲಿ ಬೇಕಾದ್ರೂ ತೊಳ್ಕೊಂಡು ನಿಲ್ಸ್ಕೋಬೋದು. ನೋಡಿ, ದೂರದಿಂದ ನೋಡಿದ್ರೆ ರಿಯಲ್ ಆಗೇ ಇದೆ ಅನಿಸ್ತದೆ. ಹತ್ರ ಹೋಗಿ ನೋಡಿದ್ರೆ ಮತ್ತೆ ಅದು ಫೇಕ್, ಅದು ಬರೀ ಗೊಂಬೆ. ಇವ್ರ ಪೀಠಾಧಿಪತಿಗಳು ಬಂದ್ಬಿಟ್ಟು ಧನಂಜಯ ಗುರೂಜಿಗಳು. ಅವ್ರ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕ ಐಡಲ್ಸ್ ಅಂತ ಯಾವ ತರ ಇದ್ರು ಜನಗಳು ಅಂತ. ಮತ್ತೆ ಇದು ಬಂದ್ಬಿಟ್ಟು ಶನಿಮಾತನ ದೇವಸ್ಥಾನ ಅಂತಾರೆ. ಇಲ್ಲಿ ಇದ್ರ ಮೇಲೆ ಎಣ್ಣೆ ಹಾಕ್ತಾರಂತೆ ಇಲ್ಲಿ ವಿಗ್ರಹದ ಮೇಲೆ. ಇದೆಲ್ಲ ಯಾಗ ಮಾಡೋ ಜಾಗ. ಈ ಹೋಮ ಅಗ್ನಿಕುಂಡ. ಈ ಗೋಪುರ ನೋಡಿದ ತಕ್ಷಣ ಗೊತ್ತಾಗೋಗಿರುತ್ತೆ ನಿಮಗೆ ಇದು ಯಾವ ದೇವಸ್ಥಾನ ಅಂತ. ಈ ಕಡೆ ಆ ಕಡೆ ಕಾಗೆ ನೋಡಿದ ತಕ್ಷಣ ಇನ್ನೂ ಅಷ್ಟು ಚೆನ್ನಾಗಿ ಗೊತ್ತಾಗಿರುತ್ತೆ ಇದು ಶನಿಮಾತನ ದೇವಸ್ಥಾನ ಅಂತ. ಈ ಶನಿಮಾತನ ದೇವಸ್ಥಾನದಲ್ಲಿ 9 ನವಗ್ರಹಗಳಿದಾವೆ. 9 ನವಗ್ರಹಗಳಿಗೆ ಯಾವ ಕಾಳು ಹಾಕಬೇಕು, ಯಾವ ಕಾಳು ಇಡಬೇಕು ಅಂತ, ದವಸ ಧಾನ್ಯ ಇಡಬೇಕು ಅಂತ ನಾನು ಹೇಳ್ತೀನಿ. ಎಲ್ಲರೂ ಏನು ಮಾಡ್ತಾರೆ, ಯಾವುದೋ ದವಸ ಧಾನ್ಯ ಹಾಕ್ತಾ ಇರ್ತಾರೆ. ನಾನು ಈಗ ಒಂದೊಂದು ದವಸ ಧಾನ್ಯ ಬಗ್ಗೆನೂ ಹೇಳ್ತೀನಿ ನೋಡಿ, ಯಾವ ದೇವ್ರಿಗೆ ಯಾವ್ದು ಬೇಕು ಅಂತ. ಮೊದಲನೇದಾಗಿ ಸೂರ್ಯನಿಗೆ ಗೋಧಿ, ಚಂದ್ರನಿಗೆ ಅಕ್ಕಿ ಹಾಗೂ ಮಂಗಳ ತೊಗರಿ, ಬುಧ ಹೆಸರುಕಾಳು ಹಾಗೂ ಇಲ್ಲೆಲ್ಲ ನಾವೇ ಪೂಜೆ ಮಾಡ್ಕೋಬೋದು. ಬೆಲ್ಲದ ಹಚ್ಚಿ ಕೊಡ್ತಾರೆ, ಅದರಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ಬೋದು. ನೋಡಿ ಇಲ್ಲಿ ಮಾಡ್ತಿದ್ದಾರೆ. ಗುರು, ಕಡಲೆ, ಪ್ರತಿಯೊಂದು ನವಗ್ರಹನೂ ಇಲ್ಲಿ ಇಟ್ಟಿದ್ದಾರೆ. ಶುಕ್ರ ಬಂದು ಅವರೆಕಾಳು, ಇಲ್ಲ ಬೀನ್ಸ್ದು ಇದಾಕ್ತಾರೆ, ಬೀನ್ಸ್ ಕಾಳು ಇಡ್ತಾರೆ. ನೋಡಿ, ಇದು ಬಂದು ಪೀಠಾಧಿಪತಿಗಳು ಧನಂಜಯ ಗುರುಜಿಗಳು ಹೇಳಿದ್ರಲ್ಲ ಅವ್ರದ್ದು. ನೆಕ್ಸ್ಟ್ ಶನಿ ಬಂದು ಎಳ್ಳು. ಶನಿ ಮಾತನಿಗೆ ಎಳ್ಳು ಅಂದರೆ ಜಾಸ್ತಿ ಇಷ್ಟ. ನೋಡಿ, ಇಲ್ಲಿ ದೇವ್ರನ್ನ ಜೋಕಾಲೆಯಲ್ಲಿ ಹಾಕಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟಿದ್ದು ರಾಹುಗೆ ಉದಾ. ಇದು ಬಂದ್ಬಿಟ್ಟು ಬ್ಲ್ಯಾಕ್ ಬೀನ್ಸ್ ಅಂತಾರೆ. ಇಲ್ಲಿ ಬಾಲಗಂಗಾಧರ ಸ್ವಾಮೀಜಿ ಅವ್ರದ್ದು ಇದಿದೆ. ಇದು ತುಲಾಭಾರ ಮಾಡ್ತಾರೆ ಇಲ್ಲಿ. ನೆಕ್ಸ್ಟ್ ಕೇತು. ಇದು ಬಂದ್ಬಿಟ್ಟು ಲಾಸ್ಟ್ ನವಗ್ರಹ. ಇದಕ್ಕೆ ಹೆಸರು ಹುರುಳಿಕಾಳು. ಲಾಸ್ಟಾಗಿ ಬಂದ್ಬಿಟ್ಟು ನಮಗೆ ದಂಪತಿ ಆಂಜನೇಯ ಸ್ವಾಮಿ ಸಿಗ್ತಾನೆ. ನಾನು ಅಂದ್ಕೊಂಡಿದ್ದೆ ಆಂಜನೇಯ ಸ್ವಾಮಿ ಮದುವೆ ಆಗಿಲ್ಲ ಅಂತ. ಇಲ್ಲಿ ನೋಡಿದ್ರೆ ದಂಪತಿ ಆಂಜನೇಯ ಸ್ವಾಮಿ ಅಂತಿದೆ ನೋಡಿ. ಇದೆಲ್ಲ ಮುಗಿಸ್ಕೊಂಡು ಲಾಸ್ಟ್ ನಾವು ಆಂಜನೇಯ ಸ್ವಾಮಿದ ದರ್ಶನ ಮಾಡಕ್ಕೆ ಹೋಗ್ಬೇಕು.
ನಾವು ಅಲ್ಲಿಂದ ಆಂಜನೇಯ ಸ್ವಾಮಿ ದೇವ್ರ ದರ್ಶನ ಮಾಡ್ಕೊಂಡು ಬಂದರೆ ಇಲ್ಲಿ ರಾಮ್ ಸೇತುವೆ ಕಲ್ಲು ಕಾಣಿಸ್ತು. ಇದು ಬಂದ್ಬಿಟ್ಟು ಫ್ಲೋಟಿಂಗ್ ರಾಕು. ಈ ಧನುಷ್ಕೋಡಿಯಲ್ಲಿ ಬ್ರಿಡ್ಜ್ ಕಟ್ತಾರೆ, ಸೇತುವೆ ಕಟ್ತಾರಲ್ಲ, ಅದೇ ಕಲ್ಲು ಇಲ್ಲಿ ತೊಗೊಂಬಂದು ಇಟ್ಟಿದ್ದಾರೆ. ಇದು ನೀರಲ್ಲಿ ಮುಳುಗೋದೇ ಇಲ್ಲ. ನೋಡಿ, ಇದೇ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ವಿಗ್ರಹದ ಕೆಳಗಡೆ ಇರೋದು. ಇಲ್ಲಿ ತಾಯ್ತಾ ಎಲ್ಲ ಇರುತ್ತೆ. ಪ್ರತಿಯೊಂದು ತಾಯ್ತಾನು $50 ಎಲ್ಲ $50 ಅಷ್ಟೇ. ಈ ಮೇಲೆ ಹೋಗೋದಕ್ಕೆ $10 ಟಿಕೆಟ್ ತೊಗೊಂಡು ಹೋಗ್ಬೇಕು. ಈ ವಿಗ್ರಹ ನೋಡೋದಕ್ಕೆ ಯಾವ ಥರ ಬಿಲ್ಡ್ ಮಾಡ್ಯಾರ ಏನು ಅಂತ. ಎಷ್ಟೊತ್ತು ಬೇಕಿರೋ ಇರ್ಬೋದು, ಟೈಮ್ ಏನಿಲ್ಲ. ನೋಡಿ, $10 ಕೊಟ್ಕೊಂಡು ಹೋಗಿದ್ದೀವಿ, ನಾವು ಇಬ್ಬರು ಹೋಗಿದ್ವಿ. ನೋಡ್ರಿ, ಈ ವಿಗ್ರಹ ಹೈಟ್ ಬಂದ್ಬಿಟ್ಟು 161 ಅಡಿ. ಪ್ರಪಂಚದಲ್ಲಿ ಅತಿ ಎತ್ತರವಾದ ಆಂಜನೇಯ ಸ್ವಾಮಿ ವಿಗ್ರಹ ಇದು. ಇವತ್ತು ಮಕ್ಕಳಿಗೆ ಆಸ್ತಿ ಮಾಡಕ್ ಹೋಗ್ಬೇಡಿ, ಮಕ್ಕಳು ವಿದ್ಯಾದಾನ ಮಾಡಿ ಅಂತ ಹೇಳಕ್ಕೆ ನಾ ಮಕ್ಕಳಿಗೆ ಇವತ್ತು ಯಾವುದು ಒಂದು ಚಿಕ್ಕ ಮಗು, ಆ ಚಿಕ್ಕ ಮಗು ಹೆಂಗ್ ಬುದ್ಧಿ ಕಲಿಸಿ ಮುಂದೆ ಮರವಾಗಿ ಬೆಳೀತದೆ. ಗಿಡವಾಗಿ ಬಂದಿದ್ದೆ ಮರವಾಗಿ ಬಂದಿದ್ದಲ್ಲ, ಗಿಡದಿಂದ ನಾವೇನ್ ಬಂದ್ಬಿಡ್ತೀವಿ, ಮಕ್ಕಳನ್ನ ಮುಂದೆ ಮರವಾಗಿ ಬೆಳೀತಾರಂತೆ. ಇವತ್ತು ಈ ಭಾಷಣ ಮಾಡ್ತಾ ಇರೋರು ಕೇಳ್ದಲ್ಲ, ಅವರೇ ಈ ದೇವಸ್ಥಾನದ ಪೀಠಾಧಿಪತಿಗಳು, ಧನಂಜಯ್ ಗುರುಜಿ ಅವರು. ಸಖತ್ತಾಗಿ ಮಾತಾಡ್ತಾರೆ ಗುರು. ಅವರಂತೂ ಯಾವ ಥರ ಮಾತಾಡ್ತಾರೆ ಆ ಥರ ಮಾತಾಡ್ತಾರೆ. ಅವ್ರ ಕಷ್ಟಗಳು ಎಲ್ಲ ಹೇಳ್ತಾರೆ, ಅವ್ರ ಎಕ್ಸ್ಪೀರಿಯೆನ್ಸು ಎಲ್ಲ ಹೇಳ್ತಾ ಇರ್ತಾರೆ. ಇಲ್ಲಿ ಪಾರ್ಕಿಂಗ್ ಅಂತೂ ಸಖತ್ ದೊಡ್ಡದಾಗಿದೆ. ನೋಡಿ, ನಾ ದೇವಸ್ಥಾನದ ಮೇಲೆ ವಿಗ್ರಹದ ಕೆಳಗಡೆ $10 ಟಿಕೆಟ್ ತೊಗೊಂಡಾಗ ಅಲ್ಲಿಂದ ತೋರಿಸ್ತೀನಿ ವ್ಯೂ ಎಷ್ಟು ದೊಡ್ಡದಾಗಿದೆ ಅಂತ. ಪಾರ್ಕಿಂಗು ಇಲ್ಲೇ ಕೆಲವು ಅಂಗಡಿಗಳೆಲ್ಲ ಇದ್ದಾವೆ. ಇದು ಒಂದು ಊರಿಂದ ಹೊರಗಡೆ ಇರೋದು, ತೋಟಗಳ ಸೆಂಟ್ರಲ್ಲಿ. ಇದು ಬಂದ್ಬಿಟ್ಟು ಅನ್ನದಾಸೋಹ ಭವನ. ಇಲ್ಲಿ ಊಟ ಕೊಡ್ತಾರೆ, ಟೈಮಿಂಗ್ಸ್ ಇರುತ್ತೆ. ಮತ್ತು ಇಲ್ಲಿ ಬಂದರೆ ದನದ ಕೊಠಡಿ, ಗೋಶಾಲೆ ಎಲ್ಲ ಅವ್ರದ್ದೇ. ಇಲ್ಲೇ ಬೇಕು ಅಂದರೆ ನಮಗೆ ಇರೋದಕ್ಕೆ ರೆಸ್ಟ್ ರೂಮ್ಸ್ ಇರುತ್ತೆ, ಉಳ್ಕೊಳೋದಕ್ಕೂ ಜಾಗ ಇರುತ್ತೆ, ವಿಶ್ರಾಂತಿ ಕೊಠಡಿ ಎಲ್ಲ ಇರುತ್ತೆ. ಇಲ್ಲಿ ಕೆಲವು ಅಂಗಡಿಗಳಿದ್ದಾವೆ, ಆರ್ಟಿಟೆಕ್ಚರ್ ಅಂಗಡಿಗಳು, ಗೊಂಬೆಗಳು ಎಲ್ಲ ಇದ್ದಾವೆ. ಇಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಆಂಜನೇಯ.